ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು, ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧವೇ ಪಿತೂರಿ ನಡೆಸಿದ್ರು ಅನ್ನುವಂಥ ಆರೋಪ. RSSನವರ ಮನೆಯ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಭಾಳ ತುಚ್ಛವಾಗಿ ಮಾತಾಡಿದರು. ಡಾಕ್ಟರ್ ಹೆಡ್ಗೇವಾರ್ ಅಸಹಕಾರ ಆಂದೋಲನ ಗಾಂಧೀಜಿಯವರು ಶುರು ಮಾಡಿದ್ದು, ಅದರಲ್ಲಿ ಭಾಗವಹಿಸಿದ್ರು. ಗಾಂಧೀಜಿಯವರ ಬಗ್ಗೆ ಬಹಳ ಸದಭಿಪ್ರಾಯ ಇತ್ತು, ಬಹಳ ಉಗ್ರವಾಗಿ ಮಾತಾಡ್ತಾ ಇದ್ರು ಡಾಕ್ಟರ್ ಹೆಡ್ಗೇವಾರ್. ಗಾಂಧೀಜಿ ಬಗ್ಗೆ ಯಾರು ಅಪಾರವಾದ ಗೌರವ ಇಟ್ಟಿದ್ರು, ಅದೇ ಸಂಸ್ಥಾಪಕರು ಪ್ರಾರಂಭ ಮಾಡಿದಂಥ RSS ಅನ್ನು ಬ್ಯಾನ್ ಮಾಡುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ರು. ಆಗ ತುಂಬ ಹಿಂಸೆ ಮಾಡಿದರು. ಗುರೂಜಿಯವ್ರ ಮೇಲೆ ಕಲ್ಲೊಡಿಯಕ್ಕೆ ಬಂದರು, ಅನೇಕ ಸ್ವಯಂ ಸೇವಕರಿಗೆ ಹುಚ್ಚಾಬಟ್ಟೆ ಹೊಡೆದ್ರು, ಸರಸಂಘ ಚಾಲಕ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಇವತ್ತು ಕಾಂಗ್ರೆಸ್ನವರು ಪ್ರತಿಯೊಂದು ಇದಕ್ಕೂ ಕೂಡ RSS ಮೇಲೆ ಗೂಬೆ ಕೂರಿಸ್ತಾರೆ. ಡಾಕ್ಟರ್ ಹೆಡ್ಗೇವಾರ್ ಮನಸ್ಸಿನಲ್ಲಿ ಅದು ಇರಲೇ ಇಲ್ಲ. ಡಾಕ್ಟರ್ ಹೆಡ್ಗೇವಾರ್ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು ಅನ್ನೋ ವಿಷಯ ಈಗಿನ ಅನೇಕ ಸ್ವಯಂ ಸೇವಕರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಹೆಡ್ಗೇವಾರ್ ಅವರು ಮಾಡಿದ ಕೆಲಸಗಳನ್ನು ಹೇಳಿದ್ರಿ, ಆದರೆ ಈಗಿನ ಕಾಂಗ್ರೆಸ್ನವರು ಈಗಲೂ ಮಾಡುವಂಥ ಒಂದು ಆರೋಪ ಅಂತಂದರೆ ಡಾಕ್ಟರ್ ಹೆಡ್ಗೇವಾರ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು, ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧವೇ ಪಿತೂರಿ ನಡೆಸಿದ್ರು ಅನ್ನುವಂಥ ಆರೋಪ. ಈ ಆರೋಪದ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ನವರು ಆಗಲೂ ಆರೋಪ ಮಾಡಿದ್ದಿರ್ಬೋದು, ಈಗಲೂ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ವರ್ಷ ಒಂದು 2 ವರ್ಷದ ಹಿಂದೆ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ತಂದಿದ್ದು ಕಾಂಗ್ರೆಸ್ನವ್ರು ಮಾತ್ರ, RSS ಆಗಲಿ BJP ಆಗಲಿ ಯಾರೂ ತಂದಿಲ್ಲ. ಅಷ್ಟೇ ಅಲ್ಲ, RSSನವರ ಮನೆಯ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಭಾಳ ತುಚ್ಛವಾಗಿ ಮಾತಾಡಿದರು. ಖರ್ಗೆ ಸಾಹೇಬರಿಗೆ ಇತಿಹಾಸ ಗೊತ್ತಿದ್ದರೂ ಅದನ್ನು ಹೇಳುವ ಧೈರ್ಯ ಇಲ್ಲ. ಯಾಕೆಂದರೆ ಖರ್ಗೆ ಅವರ ತಂದೆ ತಾಯಿ ಅವರೆಲ್ಲ ಈ ರಜಾಕಾರ ಹಾವಳಿಯಲ್ಲಿ ಸುಟ್ಟು ಹೋದರು. ಅದನ್ನು ಅವ್ರು ಹೇಳ್ತಾ ಇಲ್ಲ. ರಜಾಕಾರರು ಅಂತ ಅಷ್ಟೇ ಹೇಳ್ತಾರೆ. ರಜಾಕಾರರು ಅಂದರೆ ಮುಸಲ್ಮಾನರಲ್ಲದೆ ಇನ್ನೇನು, ಅವ್ರ ಮಗನೂ ಅದೇ ಹೇಳ್ತಾರೆ. ಈ ಡಾಕ್ಟರ್ ಹೆಡ್ಗೇವಾರ್ ಗಾಂಧೀಜಿಯವರ ಬಗ್ಗೆ ಬಹಳ ಸದಭಿಪ್ರಾಯ ಇತ್ತು, ಗಾಂಧೀಜಿಯವರ ಬಗ್ಗೆ ತುಂಬ ಗೌರವ ಇತ್ತು. ಹಾಗಾಗಿ ಗಾಂಧೀಜಿ ಯಾವುದೇ ಸತ್ಯಾಗ್ರಹ ಮಾಡಿದರೂ ಅದರಲ್ಲಿ ಪಾಲ್ಗೊಳ್ತಾ ಇದ್ರು. 1919ರಲ್ಲಿ ಅಮೃತಸರದ ಕಾಂಗ್ರೆಸ್ ಅಧಿವೇಶನದ ನಂತರ ಡಾಕ್ಟರ್ ಹೆಡ್ಗೇವಾರ್ ಅಸಹಕಾರ ಆಂದೋಲನ ಗಾಂಧೀಜಿಯವರು ಶುರು ಮಾಡಿದ್ದು, ಅದರಲ್ಲಿ ಭಾಗವಹಿಸಿ ಎಲ್ಲ ಕಡೆ ಭಾಷಣಗಳನ್ನು ಮಾಡ್ತಾಯಿದ್ರು. ಬಹಳ ಉಗ್ರವಾಗಿ ಮಾತಾಡ್ತಾ ಇದ್ರು ಡಾಕ್ಟರ್ ಹೆಡ್ಗೇವಾರ್. ಸಂಘಕ್ಕೆ ಬಂದ ನಂತರ ಉಗ್ರತೆಯನ್ನು ಕಡಿಮೆ ಮಾಡಿಕೊಂಡ್ರು. ಮೊದಲು ಬಹಳ ಉಗ್ರವಾಗಿ ಮಾತಾಡ್ತಾ ಇದ್ರು. ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಹೇಳಿದ್ರಂತೆ, ನೀವೇನು ಹೇಳಬೇಕಾಗಿದೆ ಹೇಳಿ ಅಂತ. ಅದಕ್ಕೆ ಹೇಳಿದ್ರಂತೆ, ಹೇಳೋದೇನು, ಈ ದೇಶ ನಿಮ್ಮದಲ್ಲ, ಇದು ನಮ್ಮ ದೇಶ, ಈ ದೇಶದ ಮೇಲೆ ಗುಲಾಮಗಿರಿಯನ್ನು ಹೇರಿದಿರಿ, ಇದಕ್ಕೆ ನಿಮಗೆ ಯಾವ ಹಕ್ಕಿದೆ ಹೇರೋದಕ್ಕೆ, ಇದು ಅನ್ಯಾಯ ಅಲ್ವಾ, ನಮ್ಮ ಧರ್ಮಕ್ಕಾಗಿರುವಂಥ ದ್ರೋಹ ಅಲ್ವಾ ಇದು ಅಂತ ಇನ್ನೂ ಜೋರ ಮಾತಾಡಿದ್ರಂತೆ. ಆಗ ನ್ಯಾಯಾಧೀಶ ಒಬ್ಬ ಸ್ಮೆಲ್ಲಿ ಅಂತ, ಅವನು ಆಗ ಒಂದು ರಿಯಾಕ್ಷನ್ ವ್ಯಕ್ತಪಡಿಸಿದಂತೆ, ಏನು ಅಂದರೆ, ಹಿಸ್ ಆರ್ಗ್ಯುಮೆಂಟ್ ಈಸ್ ಮೋರ್ ಸೆಡಿಷಿಯಸ್ ದ್ಯಾನ್ ಇಸ್ ಅರ್ಲಿಯರ್ ಸ್ಪೀಚ್ ಅಂತ. ಈಗ ಅವ್ರು ಏನು ಹೇಳ್ತಿದ್ದಾರೆ ಸ್ಟೇಟ್ಮೆಂಟು, ದಿಸ್ ಸ್ಟೇಟ್ಮೆಂಟ್ ಈಸ್ ಮೋರ್ ಸೆಡಿಷಿಯಸ್, ಇನ್ನೂ ರಾಜದ್ರೋಹಾತ್ಮಕ ಆಗಿದೆ ಅಂಥೇಳಿ 1 ವರ್ಷ ಕಠಿಣ ಶಿಕ್ಷೆಯನ್ನು ಅವರು ವಿಧಿಸಿದರು. ಇದು ಎಲ್ಲ ಆರ್ಕೈವ್ಸ್ನಲ್ಲಿ ಸಿಗುತ್ತೆ, ದಾಖಲೆ ಇದೆ ಇದಕ್ಕೆ, ಅವ್ರು ಹೋರಾಟ ಮಾಡಿದ್ದಕ್ಕೆ ಮತ್ತು ಅರೆಸ್ಟ್ ಆಗಿದ್ದಕ್ಕೆ. ಇನ್ನೊಂದು ಸರಿ ಅವರು ಜಂಗಲ್ ಸತ್ಯಾಗ್ರಹ ಅಂತ, ಕಾಡಿನಲ್ಲಿ ಸತ್ಯಾಗ್ರಹ ಬ್ರಿಟಿಷ್ನವರ ವಿರುದ್ಧ, ಅದರಲ್ಲೂ ಕೂಡ ಭಾಗವಹಿಸಿದರು. ಸಂಘ ಪ್ರಾರಂಭ ಆದ ನಂತರ ಭಾಗವಹಿಸಿದ್ದು. ಆಗ ಅವರು ಸರಸಂಘ ಚಾಲಕ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಬೇರೆ ಇನ್ನೊಬ್ಬರನ್ನ ಸರಸಂಘ ಚಾಲಕ ಮಾಡಿ ಅವರು ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಅದರಲ್ಲಿ ಅವರು ಅರೆಸ್ಟ್ ಆದರು. ಅವರು ಜೈಲಿನಲ್ಲೂ ಕೂಡ ಇದ್ದರು. ಜೈಲಲ್ಲಿ ಇದ್ದು ಅದಾದ ನಂತರ ಮತ್ತೆ ಹೊರಗೆ ಬಂದರು. ಹೀಗೆ 2-3 ಸರಿ ಅವರು ಭಾಗವಹಿಸಿದ್ದಾರೆ. ಮತ್ತು ಈ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, RSSಗೂ ಈ ಹೋರಾಟಕ್ಕೂ ಏನೇನು ಸಂಬಂಧ ಇಲ್ಲ, ಬ್ರಿಟಿಷ್ನವರ ಚೇಲಾಗಳಾಗಿದ್ದರು ಅಂತ. ಅದು ಬಹಳ ಹಸಿ ಸುಳ್ಳು. ಯಾಕೆಂದರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ಬೋದು. ಅರುಣಾ ಅಸಫ್ ಅಲಿ ಅಂತ ಅವರು 1967ರಲ್ಲಿ ಹಿಂದೂಸ್ತಾನ್ ಅನ್ನುವಂಥ ಒಂದು ಪತ್ರಿಕೆಗೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅರುಣಾ ಅಸಫ್ ಅಲಿ ಅಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವ್ರು ಹೇಳಿದರು, ನಾವು ಸ್ವಾತಂತ್ರ್ಯ ಹೋರಾಟ ಮಾಡಬೇಕಾದ್ರೆ 1946ನೇ ಇಸವಿನಲ್ಲಿ ನಮಗೆ ದೆಹಲಿಯಲ್ಲಿ ರಕ್ಷಣೆ ಕೊಟ್ಟಿದ್ದು ಯಾರು ಅಂದರೆ ಲಾಲಾ ಹಂಸರಾಜ್ ಗುಪ್ತಾ. ಅವರು RSSನ ಸಂಘಚಾಲಕರಾಗಿದ್ದರು, ದೆಹಲಿ ಸಂಘಚಾಲಕರು. ಅವರ ಮನೆಯಲ್ಲಿ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಇಟ್ಕೊಂಡ್ರು. ನಾವು ಅಡಕ್ಕೊಂಡಿದ್ವಿ ಅಲ್ಲಿ. ಅವರು ನಮಗೆ ಯಾವುದೇ ಥರದ ಬ್ರಿಟಿಷ್ನವ್ರಿಗೆ ಗೊತ್ತಾಗದೇ ಇದ್ದಾಗ ನಮ್ಮನ್ನು ಕಾಪಾಡಿದರು. ಅಷ್ಟೇ ಅಲ್ಲ, ನಾನು ಅಲ್ಲಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಹಂಸರಾಜ್ ಗುಪ್ತರ ಹೆಂಡತಿ ನನಗೆ ಗಾಗ್ರಾ ಮತ್ತು ಚುನೇರಿ ಅಂದರೆ
ಬಹುಶಃ ದುಪ್ಪಟ ಓಕೆ. ಇದನ್ನೆಲ್ಲ ಕೊಟ್ಟರು ನನಗೆ. ಹಾಗಾಗಿ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತ ಅರುಣಾ ಅಸಫ್ ಅಲಿ ಹೇಳಿದಂಥ ಹೇಳಿಕೆ ಇದೆ. ಮತ್ತು ಭಗತ್ ಸಿಂಗ್ ಅವರು ಕೂಡ ಡಾಕ್ಟರ್ ಜಿಯನ್ನು ಭೇಟಿ ಮಾಡಿದರು. ಭಗತ್ ಸಿಂಗ್ಗೆ ಅನೇಕ ರೀತಿಯ ಸಲಹೆಗಳನ್ನು ಕೂಡ ಅವರು ಕೊಟ್ಟಿದ್ದರು. ಬೇಕಾದಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಡಾಕ್ಟರ್ ಹೆಡ್ಗೇವಾರ್ ಅವರ ಸಂಬಂಧ ಇತ್ತು. ತಿಲಕ್ರವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ದಾರೆ ಅವರೆಲ್ಲರ ಪರಿಚಯ ಕೂಡ ಇತ್ತು. ಗಾಂಧೀಜಿಯವ್ರು ಗೊತ್ತಿತ್ತು, ಅಂಬೇಡ್ಕರ್ ಪರಿಚಯ ಇತ್ತು, ಮದನ ಮೋಹನ ಮಾಲವೀಯ ಅವರ ಪರಿಚಯ ಚೆನ್ನಾಗಿತ್ತು. ಯಾಕೆಂದರೆ ಮದನ ಮೋಹನ ಮಾಲವೀಯ ಒಂದು ಸರಿ ನಾಗ್ಪುರಕ್ಕೆ ಬಂದಾಗ ಸಂಘದ ಶಾಖೆ ನೋಡಬೇಕು ಅಂತ ಬಂದಿದ್ರಂತೆ. ಆಗ ಮದನ ಮೋಹನ ಮಾಲವೀಯರನ್ನು ಅವರು ಭಿಕ್ಷುಕರ ರಾಜ ಅಂತ ಕರಿತಾ ಇದ್ರು. ಅಂದರೆ MMM ಮದನ ಮೋಹನ ಮಾಲವೀಯ, MMM ಅಂದರೆ ಮನಿ ಮೇಕಿಂಗ್ ಮೆಷಿನ್ ಅಂತ ಅವ್ರನ್ನ ಕರಿತಾ ಇದ್ರು. ಅವ್ರು ಎಲ್ಲೋದ್ರು ಅವ್ರ ಹಣ ಸಂಗ್ರಹದಲ್ಲಿ ಭಾಳ ಒಂದು ಅದ್ಭುತವಾದ ವ್ಯಕ್ತಿಯಾಗಿದ್ದರು. ಅವ್ರು ಹೋದರೆ ಹಣ ಸಿಗ್ತಾಯಿತ್ತು. ನಾಗ್ಪುರಕ್ಕೆ ಬಂದು ನೋಡಿದರೆ ಮೋಹಿತೇವಾಡದ ಒಂದು ಹಳೆಯ ಮೈದಾನ, ಒಂದು ಹಳೆಯ ಕಟ್ಟಡ, ಮುರುಕುಲು ಕಟ್ಟಡ, RSS ಕಾರ್ಯಾಲಯ, ಇದೆಲ್ಲ ನೋಡಿ RSSಗೆ ಭಾಳ ಬಡತನ ಇರ್ಬೋದು ಅಂತ ಅನ್ನಿಸ್ತು ಅವರಿಗೆ. ಆಗ ಅವ್ರು ಕೇಳಿದ್ರಂತೆ, ನಿಮಗೇನಾದರೂ ಹಣದ ಅವಶ್ಯಕತೆ ಇದ್ದರೆ ನನಗೆ ಹೇಳಿ, ನನ್ನನ್ನೆಲ್ಲ ಭಿಕ್ಷುಕರ ರಾಜ ಅಂತ ಕರೀತಾರೆ, ಹಣ ಸಂಗ್ರಹ ಮಾಡುವಂಥ ವ್ಯಕ್ತಿ ಅಂತ, ನಾನು ಹಣ ಸಂಗ್ರಹಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದರೆ ಡಾಕ್ಟ್ರ್ ಹೆಡ್ಗೇವಾರ್ ಹೇಳಿದ್ರಂತೆ, ಬಹುಶಃ ಇನ್ಯಾರಾದರೂ ಆಯಿತು ಸ್ವಲ್ಪ ಹಣ ಕೊಡಿ ಅಂತ ಕೇಳ್ತಾ ಇದ್ರೇನು. ಡಾಕ್ಟ್ರ್ ಹೆಡ್ಗೇವಾರ್ ಏನು ಕೇಳಿದ್ರು ಅಂದರೆ, ನಮಗೆ ಹಣದ ಅಗತ್ಯ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು. ನೀವು ಆಶೀರ್ವಾದ ಮಾಡಿದರೆ ಸಾಕು, ನೀವು ಬೇಕು ನಮಗೆ ಅಂತ. ನಮಗೆ ವ್ಯಕ್ತಿಗಳು ಬೇಕೇ ಹೊರತು ಹಣ ಅಲ್ಲ ಅಂತ. ಹೀಗೆ ಅನೇಕ ಕಾಂಗ್ರೆಸ್ ನಾಯಕರ ಜೊತೆಗೆ ಅವ್ರದ್ದೆಲ್ಲ ಸಾಕಷ್ಟು ಪರಿಚಯ ಇತ್ತು, ಬೇಕಾದಷ್ಟು ಪರಿಚಯ ಇತ್ತು. ಇವತ್ತು ಕಾಂಗ್ರೆಸ್ನವರು ಪ್ರತಿಯೊಂದು ಇದಕ್ಕೂ ಕೂಡ RSS ಮೇಲೆ ಗೂಬೆ ಕೂರಿಸ್ತಾರೆ, ಎಲ್ಲದಕ್ಕೂ RSS ಕಾರಣ, RSS ಅಂತ. ಆದರೆ ಡಾಕ್ಟರ್ ಹೆಡ್ಗೇವಾರ್ ಮನಸ್ಸಿನಲ್ಲಿ ಅದು ಇರಲೇ ಇಲ್ಲ. ಅವರು ಗಾಂಧೀಜಿಯ ಬಗ್ಗೆ ಅಪಾರವಾದ ಗೌರವ ಇತ್ತು. ಹಾಗೆಯೇ ಕ್ರಾಂತಿಕಾರಿಗಳು ಭಗತ್ ಸಿಂಗ್, ರಾಜ್ಗುರು ಇವ್ರ ಬಗ್ಗೆನೂ ಅಪಾರವಾದ ಒಂದು ಪ್ರೀತಿ, ಸ್ನೇಹ ಎಲ್ಲವುದೂ ಇತ್ತು. ಗಾಂಧೀಜಿ ಬಗ್ಗೆ ಅಂತಲೂ ತುಂಬ ಇತ್ತು. ಬಹುಶಃ ಅದೇ ಕಾರಣದಿಂದ ಇವತ್ತು ಸಂಘದಲ್ಲಿ ಹೇಳುವಂಥ ಒಂದು ಪ್ರಾತಸ್ಮರಣೆ, ಅದರಲ್ಲಿ ಗಾಂಧೀಜಿ ಹೆಸರು ಕೂಡ ಬರುತ್ತೆ. ಅನೇಕ ಮಹನೀಯರದ್ದೆಲ್ಲ ಬರುತ್ತೆ, ಗಾಂಧೀಜಿ ಹೆಸರನ್ನು ಸೇರಿಸಿದ್ದಾರೆ. ಇಲ್ಲದ್ರೆ ಗಾಂಧೀಜಿ ಹೆಸರನ್ನು ಯಾಕೆ ಸೇರಿಸ್ತಾ ಇದ್ರು? ಆದರೆ ವಿಪರ್ಯಾಸ ಅಂದರೆ ಗಾಂಧಿ ಹತ್ಯೆ ಆದಾಗ RSSೇ ಕೊಲೆ ಮಾಡಿದ್ದು ಅಂಥೇಳಿ RSSನ್ನು ಬ್ಯಾನ್ ಮಾಡಿದರು. ಮತ್ತು ಗುರೂಜಿ ಗೋಲ್ವಾಲ್ಕರ್ ಅವ್ರನ್ನ ಜೈಲಿಗೆ ಹಾಕಿದರು. ಸುಮಾರು ವರ್ಷಗಳ ಕಾಲ RSS ಕೆಲಸಗಳೇ ನಡೆಯಲಿಲ್ಲ. ಆನಂತರ ಕೋರ್ಟ್ನಲ್ಲಿ ಅದೆಲ್ಲ ಹೋಗಿ ಕೊನೆಗೆ RSSಗೂ ಗಾಂಧಿ ಹತ್ಯೆಗೂ ಏನೂ ಸಂಬಂಧ ಇಲ್ಲ ಅಂತ ಪ್ರೂವ್ ಆಯಿತು. ಇಷ್ಟೆಲ್ಲ ಆಯಿತು. ಆದರೆ ಗಾಂಧೀಜಿ ಬಗ್ಗೆ ಯಾರು ಅಪಾರವಾದ ಗೌರವ ಇಟ್ಟಿದ್ರು, ಅದೇ ಸಂಸ್ಥಾಪಕರು ಪ್ರಾರಂಭ ಮಾಡಿದಂಥ RSSನ್ನು ಬ್ಯಾನ್ ಮಾಡುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿದರು. ಆಗ ತುಂಬ ಹಿಂಸೆ ಮಾಡಿದರು. ಗುರೂಜಿಯವ್ರ ಮೇಲೆ ಕಲ್ಲೊಡಿಯಕ್ಕೆ ಬಂದರು, ಅನೇಕ ಸ್ವಯಂ ಸೇವಕರಿಗೆ ಹುಚ್ಚಾಬಟ್ಟೆ ಹೊಡೆದ್ರು. ಆದರೂ ಕೂಡ ಆಗ ಗುರೂಜಿಯವರು ಒಂದು ಮಾತನ್ನು ಹೇಳಿದ್ರಂತೆ, ಬಿ ಕಾಮ್ ಅಟ್ ಆಲ್ ಕಾಸ್ಟ್. ಯಾವುದೇ ಸಂದರ್ಭ ಬಂದರೂ ಪ್ರತಿರೋಧ ತೋರಬೇಡಿ. ಅನೇಕರಿಗೆ ತುಂಬ ಕೋಪನೂ ಬಂದಿತ್ತು ಅವಾಗ ಸ್ವಯಂ ಸೇವಕರಿಗೆ. ಇಷ್ಟೆಲ್ಲ ನಾವು ಏಟು ತಿಂತಾ ಇದ್ದೀವಿ, ಗುರೂಜಿಯವರು ಹೀಗೆ ಹೇಳ್ತಿದ್ದಾರಲ್ಲ, ಏನಿದು ಅಂತ. ಕೊನೆಗೆ ಜೈಲಿಂದ ಬಿಡುಗಡೆ ಆದ ನಂತರ ಗುರೂಜಿಯವರು ಒಂದು ಮಾತು ಹೇಳಿದ್ರಂತೆ. ಏನಂದರೆ, ಬಾಯಿಯೊಳಗೆ ಹಲ್ಲು ಮತ್ತು ನಾಲಿಗೆ ಎರಡೂ ಇರುತ್ತೆ. ಕೆಲವು ಸರಿ ನಾಲಿಗೆನ ಹಲ್ಲು ಕಡಿದು ಬಿಡುತ್ತೆ ಗೊತ್ತಾಗದಿದ್ದೆ, ಗೊತ್ತೋ ಗೊತ್ತಿಲ್ಲದೇನೋ. ಹಾಗಂತೇಳಿ ಹಲ್ಲನ್ನು ನಾವು ಮುರಿತೀವ? ಮುರಿದು ಹಾಕಿದರೆ ತೊಂದರೆ ಯಾರಿಗೆ? ನಮಗೆ ತಾನೆ. ಹಾಗೆ ಇಡೀ ಶರೀರ, ಇಡೀ ಒಂದು ದೇಶ ಒಂದು ಶರೀರ ಇದ್ದಾಗೆ. ನಮ್ಮ ದೇಶದಲ್ಲಿರುವಂಥ ಈ ಕಾಂಗ್ರೆಸ್ಸು ನಮ್ಮನ್ನೇ ಆಳ್ತಾ ಇರೋರು, ಅವ್ರ ವಿರುದ್ಧ ನಾವು ಏನೂ ಮಾಡಬಾರ್ದು. ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಅಥವಾ ಉದ್ದೇಶಪೂರ್ವಕವಾಗೇ ಮಾಡಿರ್ಬೋದು. ಅವರನ್ನು ವಿರೋಧಿಸಬಾರ್ದು, ಅಂದರೆ ಹಲ್ಲೆ ಮಾಡಬಾರ್ದು, ವೈಚಾರಿಕವಾಗಿ ವಿರೋಧ ಮಾಡೋಣ ಅಂತ. ಇದು ಸಂಘದ ನಿಲುವಾಗಿತ್ತು. ಗಾಂಧೀಜಿಯವರನ್ನು ಕೂಡ ಡಾಕ್ಟರ್ ಹೆಡ್ಗೇವಾರ್ ತುಂಬ ಗೌರವದಿಂದ ಕಾಣ್ತಾ ಇದ್ದರು. ಹಾಗೆಯೇ ಕ್ರಾಂತಿಕಾರಿಗಳನ್ನು ಕೂಡ ಅವರು ತುಂಬ ಗೌರವದಿಂದ ಕಾಣ್ತಾ ಇದ್ದರು. ಸೊ ಕಾಂಗ್ರೆಸ್ಸಿನ ಸದಸ್ಯರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರು ಸಾಕಷ್ಟು ರೀತಿಯಲ್ಲಿ ದೇಶ ಸೇವೆಯಲ್ಲಿ ತೊಡಗಿದ್ರು. ಹೌದು. ಹಾಗೆಯೇ ಅವರು ಪತ್ರಿಕಾ ರಂಗದಲ್ಲೂ ಕೆಲಸ ಮಾಡಿದ್ರು. ಸೊ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದರು. ಸೊ ಅವರು ಪತ್ರಿಕೆಯ ಸಂಪಾದಕರಾಗಿದ್ದಾಗ ಅವರ ಒಂದು ಆ ಸಂಪಾದಕತ್ವ, ಆ ಪತ್ರಿಕೆ ಯಾವ ರೀತಿ ಬರ್ತಾಯಿತ್ತು? ಡಾಕ್ಟರ್ ಹೆಡ್ಗೇವಾರ್ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು ಅನ್ನೋ ವಿಷಯ ಈಗಿನ ಅನೇಕ ಸ್ವಯಂ ಸೇವಕರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆ ಪತ್ರಿಕೆ ಹೆಸರು ಸ್ವಾತಂತ್ರ್ಯ ಅಂತ. ಸ್ವಾತಂತ್ರ್ಯ ಅಂತ ಯಾಕೆ ಇಟ್ಟಿದ್ರು ಅಂದರೆ, ಆಗ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಾ ಇದ್ದಂಥ ಒಂದು ಜಾಯಮಾನ, ಒಂದು ಕಾಲ ಆಗಿತ್ತದು. ಅದಕ್ಕೆ ಸ್ವಾತಂತ್ರ್ಯ ಅಂತಲೇ ಇಟ್ಟಿದ್ರು.
ಅದು ಶುರು ಮಾಡಿದ್ದು ಡಾಕ್ಟರ್ ಹೆಡ್ಗೇವರಲ್ಲ, ಒಬ್ಬರು ನಾರಾಯಣರಾವ್ ವೈದ್ಯ, ಇನ್ನೊಬ್ಬರು AB ಕೊಲಟ್ಕರ್, ಅವ್ರ ಜೊತೆಗೆ ಡಾಕ್ಟರ್ ಹೆಡ್ಗೇವರ್ ಕೂಡ ಸೇರಿಕೊಂಡಿದ್ರು. ಪ್ರಾರಂಭದಲ್ಲಿ 3 ಜನ ಒಟ್ಟಿಗೆ ನಡೆಸ್ತಾ ಇದ್ದರು. ಆಗ ತುಂಬ ಪತ್ರಿಕೆಗಳಿತ್ತು, ಬೇರೆ ಬೇರೆಯವರೆಲ್ಲ ಮಾಡ್ತಾಯಿದ್ರು. ಅನೇಕರು, ಗಾಂಧೀಜಿಯವ್ರದ್ದು ಕೂಡ ಪತ್ರಿಕೆ ಇತ್ತು, ಇನ್ನೂ ಬೇರೆ ಬೇರೆಯವ್ರದ್ದು ಇತ್ತು. ಕೊಲ್ಲಟ್ಕರ್ ಏನು ಮಾಡಿದ್ರು ಅಂದರೆ ಆಮೇಲೆ ಅವರಿಗೆ ಇನ್ನೊಂದು ಯಾವುದೋ ಪತ್ರಿಕೆ ಮಾಡಬೇಕು ಅಂತ ಅನ್ನಿಸ್ತು. ಕಾರಣ ಇಷ್ಟೇ, ಡಾಕ್ಟರ್ ಹೆಡ್ಗೇವಾರ್ ನಾನು ಆಗಲೇ ಹೇಳಿದಾಗೆ ಗಾಂಧೀಜಿ ಬಗ್ಗೆನೂ ಅಪಾರವಾದ ಗೌರವ ಇತ್ತು. ಈ ಕಡೆ ಕ್ರಾಂತಿಕಾರಿಗಳ ಮಾರ್ಗದ ಬಗ್ಗೆನೂ ಕೂಡ ಅವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ಕೊಲ್ಲಟ್ಕರ್ಗೆ ಅದಾಗ್ತಾ ಇರಲಿಲ್ಲ. ನೀವು ಗಾಂಧೀಜಿಯವರನ್ನು ಈ ರೀತಿ ಒಪ್ಕೊಳ್ಳೋದು ನನಗಿಷ್ಟ ಇಲ್ಲ, ಕ್ರಾಂತಿಕಾರಿಗಳನ್ನು ಮಾತ್ರ ನಾವು ಒಪ್ಕೊಳ್ಬೇಕು ಅಂತ ಹೇಳ್ತಾಯಿದ್ರು. ಗಾಂಧಿ ಹಿಡಿದ ಮಾರ್ಗ ಸರಿ ಇಲ್ಲ ಅಂತ ಈ ರೀತಿ ಒಂದು ವಿವಾದ ಬಂತು. ಅದಕ್ಕೆ ಕೊಲ್ಲಟ್ಕರ್ ಆ ಪತ್ರಿಕೆಯಿಂದ ಹೊರಗೆ ಬಂದರು, ಅವರು ಬೇರೆ ಒಂದು ಪತ್ರಿಕೆ ಶುರು ಮಾಡಿದರು. ಡಾಕ್ಟರ್ ಹೆಡ್ಗೇವಾರ್ ಯಾವತ್ತೂ ಕೂಡ ತಮ್ಮ ಪತ್ರಿಕೆಯಲ್ಲಿ ಕ್ರಾಂತಿಕಾರಿಗಳನ್ನು ಟೀಕಿಸ್ತಾ ಇರಲಿಲ್ಲ ಅಥವಾ ಗಾಂಧೀಜಿಯವರ ಮಾರ್ಗವನ್ನು ಕೂಡ ಟೀಕೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರ ಜೊತೆಗೆ ಕೆಲವು ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು, ಆದರೆ ಗಾಂಧೀಜಿಯವರ ಆದರ್ಶ ಏನಿತ್ತು ಆ ಆದರ್ಶದ ಬಗ್ಗೆ ಅಪಾರವಾದ ಗೌರವ ಡಾಕ್ಟರ್ ಹೆಡ್ಗೇವಾರ್ಗಿತ್ತು. ಹಾಗೆಯೇ ಕ್ರಾಂತಿಕಾರಿಗಳ ಬಗ್ಗೆನೂ ಕೂಡ ಅಪಾರವಾದ ಗೌರವ ಇತ್ತು. ಇದನ್ನು ಪತ್ರಿಕೆಯಲ್ಲಿ ಅವರು ಪ್ರತಿಪಾದಿಸ್ತಾ ಇದ್ರು. ಸ್ವಾತಂತ್ರ್ಯ ಪತ್ರಿಕೆಯಲ್ಲಿ ಅವರು ಕೊನೆಯವರೆಗೂ ಪ್ರತಿಪಾದನೆ ಮಾಡಿದ್ದೇನೆ. ಸುಮಾರು ಒಂದು 1200-1300 ಸರ್ಕ್ಯುಲೇಷನ್ ಆಯಿತು. ಆದರೆ ಸರ್ಕ್ಯುಲೇಷನ್ ಏನೋ ಆಯಿತು, ಪತ್ರಿಕೆಯ ಆರ್ಥಿಕ ಸ್ಥಿತಿ ಭಾಳ ದುಸ್ಥಿತಿ ಇತ್ತು. ಹಾಗಾಗಿ ಹೆಚ್ಚು ದಿವಸ ನಡೆಸೋಕ್ಕಾಗಲಿಲ್ಲ. ಡಾಕ್ಟರ್ ಹೆಡ್ಗೇವಾರ್ ಅಂದರೆ ಅವರಲ್ಲಿದ್ದು ಪ್ರೀತಿ, ಸ್ನೇಹ, ವಿಶ್ವಾಸ ಇರ್ತಾ ಹೊತ್ತು ಯಾವುದೇ ಆದಾಯದ ಮೂಲಗಳೇ ಇರಲಿಲ್ಲ. ಹಾಗಾಗಿ ಹೆಚ್ಚು ದಿವಸ ನಡೆಸೋಕ್ಕಾಗಲಿಲ್ಲ. ಆಮೇಲೆ ಪತ್ರಿಕೆ ನಿಂತೋಯ್ತು. ಆದರೆ ನಿಲ್ಲಬೇಕಾದ್ರೂ ಕೂಡ ಹೆಡ್ಗೇವಾರ್ ಏನು ಬೇಜಾರು ಮಾಡಿಕೊಳ್ಳಿಲ್ಲ. ಪತ್ರಿಕೆಯನ್ನು ಹೇಗೆ ಸಂತೋಷದಿಂದ ನಾನು ಶುರು ಮಾಡಿದ್ನೋ ಅದೇ ಥರ ಸಂತೋಷದಿಂದನೇ ಮುಚ್ಚುತ್ತಾ ಇದ್ದೀನಿ ಅಂತಲೂ ಹೇಳಿಬಿಟ್ರು. ಯಾಕೆಂದರೆ ಹೋರಾಟಕ್ಕೆ ಇದೊಂದು ಸಾಧನವನ್ನಾಗಿ ಬಳಸಬೇಕು ಅಂತ ನಾನಿದ್ದೆ. ಸ್ವಲ್ಪ ಮಟ್ಟಿಗೆ ಅದು ಒಂದು ಈ ಬೇಡಿಕೆ ಈಡೇರಿದೆ, ಪೂರ್ತಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅದನ್ನು ಮುಚ್ತಾ ಇದ್ದೀನಿ ಅಂತ ಆಮೇಲೆ ಅದನ್ನು ಮುಚ್ಚಿದ್ರು, ಅವರು ಕ್ಲೋಸ್ ಮಾಡಿದರು. ಹೀಗೆ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೂಡ ಡಾಕ್ಟರ್ ಹೆಡ್ಗೇವಾರ್ ಕೆಲಸ ಮಾಡಿದರು.